ನಮಸ್ತೆ. ನನ್ನ ಹೆಸರು ಪದ್ಮ ಅಂತೇಳಿ. ನನ್ನ ಚಾನಲ್ ಹೆಸರು ಅನಾಥ ರಕ್ಷಕ ಕೃಷ್ಣ ಅಂತೇಳಿ. ನಾನು ಆನಂದ ಲಹರಿ ಶಂಕರಾಚಾರ್ಯರ ಬಗ್ಗೆ ಹೇಳ್ತೀನಿ, ಕೇಳಿ. ಅಧ್ಯಾಯ 1. ಕಾಲಾಡಿಯ ಮುಂಜಾನೆಯಲ್ಲಿ ಮೂಡಿದ ದಿವ್ಯ ಬೆಳಕು. ಕೇರಳದ ಕಾಲಾಡಿ ಪೆರಿಯಾರ್ ನದಿಯ ದಡದಲ್ಲಿ ಮುಂಜಾನೆ ನಿಧಾನವಾಗಿ ಹರಳುತ್ತಿತ್ತು. ಆಕಾಶ ಇನ್ನೂ ಸಂಪೂರ್ಣವಾಗಿ ಬೆಳಗಿರಲಿಲ್ಲ. ನದಿಯ ಮೇಲೆ ಮಂಜಿನ ತೆಳುವಾದ ಪರದೆ, ದೂರದ ದೇವಾಲಯದ ಗಂಟೆಯ ನಾದ, ಓಂ ಎಂಬಂತೆ ಗಾಳಿಯೊಳಗೆ ಬೆರೆತು ಇಡೀ ಊರನ್ನೇ ಎಬ್ಬಿಸುತ್ತಿತ್ತು. ಆದರೆ ಆ ದಿನದ ಮುಂಜಾನೆ ಸಾಮಾನ್ಯವಾಗಿರಲಿಲ್ಲ. ಕಾಲಾಡಿಯ ಒಂದು ಸಣ್ಣ ಮನೆಯೊಳಗೆ ಆರ್ಯಾಂಬೆಯ ಮಡಿಲಲ್ಲಿ ಒಂದು ಪುಟ್ಟ ಮಗು ಮಲಗಿತ್ತು. ಮಗುವಿನ ಮುಖದಲ್ಲಿ ವಿಚಿತ್ರವಾದ ಶಾಂತಿ. ಅದು ಸಾಮಾನ್ಯ ಮಗುವಿನ ನಿದ್ರೆಯಂತೆ ಕಾಣಲಿಲ್ಲ. ಅವನ ಕಣ್ಣುಗಳು ಮುಚ್ಚಿದರೂ ಮುಖದಲ್ಲಿ ಯಾವುದೋ ಅಪರೂಪದ ಜ್ಞಾನಪ್ರಭೆ ಹೊಳೆಯುತ್ತಿತ್ತು. ಆರ್ಯಾಂಬೆ ಮಗುವನ್ನು ನೋಡುತ್ತಾ ನಿಧಾನವಾಗಿ ನಕ್ಕಳು. ನನ್ನ ಶಂಕರ. ಆ ಒಂದು ಮಾತಿನಲ್ಲಿ ತಾಯಿಯ ಪ್ರೀತಿ ಮಾತ್ರ ಇರಲಿಲ್ಲ. ಅದರೊಳಗೆ ಒಂದು ಪ್ರಾರ್ಥನೆ ಇತ್ತು, ಒಂದು ನಿರೀಕ್ಷೆ ಇತ್ತು, ಒಂದು ಅಜ್ಞಾತ ಭವಿಷ್ಯದ ನೆರಳಿತ್ತು. ದಿನಗಳು ಕಳೆದವು. ಪುಟ್ಟ ಶಂಕರ ಬೆಳೆದ. ಇತರ ಮಕ್ಕಳು ಆಟವಾಡುತ್ತಿದ್ದಾಗ ಅವನ ನದಿಯ ದಡದಲ್ಲಿ ಕುಳಿತು ನೀರಿನ ಹರಿವನ್ನು ನೋಡುತ್ತಿದ್ದ. ನೀರು ಎಲ್ಲಿಂದ ಬರುತ್ತದೆ, ಎಲ್ಲಿಗೆ ಹೋಗುತ್ತದೆ? ನಿನ್ನೆ ಹರಿದ ನೀರು ಇಂದು ಕಾಣುವುದಿಲ್ಲ, ಆದರೆ ನದಿ ಮಾತ್ರ ಅದೇ. ಹಾಗಾದರೆ ಮನುಷ್ಯನ ಜೀವನವು ಇದೇನಾ? ಒಂದು ದಿನ ಅವನು ತನ್ನೊಳಗೆ ಪ್ರಶ್ನಿಸಿಕೊಂಡ. ದೇಹ ಬದಲಾಗುತ್ತದೆ, ಆಲೋಚನೆಗಳು ಬದಲಾಗುತ್ತದೆ, ಆದರೆ ನಾನು ಎನ್ನೋ ಭಾವ ಮಾತ್ರ ಎಲ್ಲ ಬದಲಾವಣೆಗಳ ಮಧ್ಯೆಯೂ ಉಳಿಯುತ್ತದೆ. ನಾನು ಯಾರು? ಪುಟ್ಟ ವಯಸ್ಸಿನಲ್ಲೇ ಅವನ ಮನಸ್ಸಿನಲ್ಲಿ ಇಂತಹ ಪ್ರಶ್ನೆಗಳು ಮೊಳೆಯತೊಡಗಿದವು. ಆ ಪ್ರಶ್ನೆಗಳಿಗೆ ಊರಿನಲ್ಲಿ ಯಾರಿಗೂ ಸರಳ ಉತ್ತರ ಇರಲಿಲ್ಲ. ಆದರೆ ಶಂಕರನ ಹುಡುಕಾಟ ನಿಲ್ಲಲಿಲ್ಲ. ಒಂದು ಸಂಜೆ ಸೂರ್ಯ ಪಶ್ಚಿಮದ ಆಕಾಶದಲ್ಲಿ ಕೆಂಪು ಬಣ್ಣ ಚೆಲ್ಲುತ್ತಿದ್ದ. ಶಂಕರ ನದಿಯ ದಡದಲ್ಲಿ ಕುಳಿತಿದ್ದ. ನೀರಿನ ಮೇಲೆ ಸೂರ್ಯನ ಪ್ರತಿಬಿಂಬ ಅಲುಗಾಡುತ್ತಿತ್ತು. ಅವನು ಅದನ್ನು ಬಹಳ ಹೊತ್ತು ನೋಡಿದ. ಪ್ರತಿಬಿಂಬ ಅಲುಗಾಡುತ್ತಿದೆ, ಆದರೆ ಸೂರ್ಯ ಅಲುಗಾಡುತ್ತಿಲ್ಲ. ಅವನ ಮನಸ್ಸಿನಲ್ಲಿ ಒಂದು ಚಿಂತನೆ ಮೂಡಿತು. ಹಾಗೆಯೇ ಮನಸ್ಸು ಅಲುಗಾಡುತ್ತದೆ. ಜೀವನದಲ್ಲಿ ಸಂತೋಷ ಬರುತ್ತದೆ, ದುಃಖ ಬರುತ್ತದೆ, ಜಯ ಬರುತ್ತದೆ, ಸೋಲು ಬರುತ್ತದೆ. ಆದರೆ ಇವೆಲ್ಲವನ್ನು ನೋಡುವ ಆಂತರಿಕ ಸಾಕ್ಷ್ಯ ಮಾತ್ರ ಬದಲಾಗುವುದಿಲ್ಲವೇ? ಅವನ ಹೃದಯದಲ್ಲಿ ಏನೋ ತೆರೆದಂತಾಯಿತು. ಅದು ಇನ್ನೂ ಸಂಪೂರ್ಣ ಜ್ಞಾನವಾಗಿರಲಿಲ್ಲ, ಆದರೆ ಜ್ಞಾನದ ಮೊದಲ ಕಿರಣವಾಗಿತ್ತು. ಶಂಕರನಿಗೆ ವೇದಗಳ ಮೇಲೆ ಅಪಾರ ಆಸಕ್ತಿ. ಗುರುಗಳ ಮಾತುಗಳನ್ನು ಕೇಳುತ್ತಿದ್ದ. ಒಮ್ಮೆ ಕೇಳಿದ ಮಾತನ್ನು ಮರೆಯುತ್ತಿರಲಿಲ್ಲ. ಆದರೆ ಅವನಿಗೆ ಕೇವಲ ಪಾಠ ಕಲಿಯುವುದು ಸಾಕಾಗಲಿಲ್ಲ. ಅವನು ಕೇಳುತ್ತಿದ್ದ, ಇದರ ಅರ್ಥವೇನು? ಇದರ ಹಿಂದೆ ಇರುವ ಸತ್ಯವೇನು? ನಾನು ಯಾರು? ಈ ಜಗತ್ತು ಏನು? ಪರಮ ಸತ್ಯ ಎಂದರೇನು? ಅವನ ಪ್ರಶ್ನೆಗಳು ದೊಡ್ಡವರನ್ನು ಆಶ್ಚರ್ಯಗೊಳಿಸುತ್ತಿದ್ದವು. ಒಂದು ರಾತ್ರಿ ಆರ್ಯಾಂಬೆ ಮಗನ ತಲೆಯನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡಿದ್ದಳು. ಶಂಕರ. ಅಮ್ಮ, ನೀನು ದೊಡ್ಡವನಾದ ಮೇಲೆ ಏನಾಗಬೇಕು ಎಂದುಕೊಂಡಿದ್ದೀಯಾ? ಶಂಕರ ಸ್ವಲ್ಪ ಹೊತ್ತು ಮೌನವಾಗಿದ್ದ. ನಂತರ ತಾಯಿಯ ಮುಖವನ್ನು ನೋಡಿದ. ಅಮ್ಮ, ನಾನು ನನ್ನನ್ನು ಹುಡುಕಬೇಕು. ಆರ್ಯಾಂಬೆಗೆ ಆ ಮಾತಿನ ಅರ್ಥ ಸಂಪೂರ್ಣವಾಗಿ ತಿಳಿಯಲಿಲ್ಲ. ನಿನ್ನನ್ನು ಹುಡುಕಬೇಕಾ? ಶಂಕರ ನಕ್ಕ. ಹೌದು ಅಮ್ಮ, ನಾವು ನಮ್ಮ ಹೆಸರನ್ನು ತಿಳಿದಿದ್ದೇವೆ, ನಮ್ಮ ದೇಹವನ್ನು ತಿಳಿದಿದ್ದೇವೆ, ನಮ್ಮ ಮನೆ, ಊರು, ಬಂಧುಗಳನ್ನು ತಿಳಿದಿದ್ದೇವೆ. ಆದರೆ ನಮ್ಮೊಳಗಿರುವ ನಿಜವಾದ
ನಾನು ಯಾರು ಎಂಬುದು ಗೊತ್ತೇ? ಆರ್ಯಾಂಬೆ ಮಗನನ್ನು ನೋಡುತ್ತಾ ಮೌನವಾದಳು. ಅವಳಿಗೆ ಅರ್ಥವಾಯಿತು, ಈ ಮಗು ಸಾಮಾನ್ಯ ದಾರಿಯಲ್ಲಿ ನಡೆಯುವುದಿಲ್ಲ. ಕಾಲಕ್ರಮೇಣ ಶಂಕರನ ಮನಸ್ಸು ವೈರಾಗ್ಯದ ಕಡೆಗೆ ತಿರುಗಿತು. ಅವನಿಗೆ ಲೋಕದ ವಸ್ತುಗಳಿಗಿಂತ ಸತ್ಯದ ಹುಡುಕಾಟವೇ ದೊಡ್ಡದಾಗಿ ಕಾಣಿಸಿತು. ಅವನೊಳಗೆ ಒಂದು ಪ್ರಶ್ನೆ ದಿನದಿಂದ ದಿನಕ್ಕೆ ಗಟ್ಟಿಯಾಗುತ್ತಿತ್ತು. ಜೀವನದ ಅಂತಿಮ ಸತ್ಯವನ್ನು ಅರಿಯದೆ ಬದುಕುವುದೇ ಪೂರ್ಣ ಜೀವನವೇ? ಅವನ ಹುಡುಕಾಟ ಅವನನ್ನು ಮುಂದೆ ಕರೆದೊಯ್ಯಿತು. ಗುರುವನ್ನು ಹುಡುಕುವ ದಾರಿ ತೆರೆದಿತು. ಆ ದಾರಿಯಲ್ಲಿ ಅವನು ಕಂಡದ್ದು ಕೇವಲ ಒಬ್ಬ ಗುರುವನ್ನು ಮಾತ್ರವಲ್ಲ, ಒಂದು ಜ್ಞಾನ ಪರಂಪರೆಯನ್ನು, ಒಂದು ಮಹಾನ್ ಆತ್ಮಯಾನವನ್ನು. ಒಂದು ದಿನ ಗುರುವಿನ ಸನ್ನಿಧಿಯಲ್ಲಿ ಕುಳಿತ ಶಂಕರನಿಗೆ ದೇವಿಯ ಮಹಿಮೆಯ ಕುರಿತು ಉಪದೇಶ ದೊರೆಯಿತು. ಶಕ್ತಿ ಇಲ್ಲದೆ ಶಿವನು ಕೂಡ ಶಕ್ತಿಹೀನ. ಆ ಮಾತು ಅವನ ಹೃದಯವನ್ನು ಆಳವಾಗಿ ಮುಟ್ಟಿತು. ಅವನಿಗೆ ಅರ್ಥವಾಯಿತು, ಪರಮ ಸತ್ಯವನ್ನು ಕೇವಲ ಬುದ್ಧಿಯಿಂದ ಅಳೆಯಲು ಸಾಧ್ಯವಿಲ್ಲ. ಅಲ್ಲಿ ಜ್ಞಾನವೂ ಬೇಕು, ಭಕ್ತಿಯೂ ಬೇಕು, ಅನುಭವವೂ ಬೇಕು. ಅಲ್ಲಿಂದ ಅವನೊಳಗೆ ದೇವಿಯ ಮೇಲಿನ ಭಕ್ತಿ ಮತ್ತಷ್ಟು ಗಾಢವಾಯಿತು. ಆ ಭಕ್ತಿ ಅಲೆಗಳ ಮುಂದೆ ಆನಂದ ಲಹರಿ ಎಂಬ ಮಹತ್ತರ ಆಧ್ಯಾತ್ಮಿಕ ಕಾವ್ಯದ ಪರಂಪರೆಯೊಂದಿಗೆ ಜೋಡಿಸಿಕೊಂಡವು. ಆನಂದ ಲಹರಿ ಹೆಸರಿನಲ್ಲಿ ಒಂದು ಅರ್ಥವಿದೆ. ಆನಂದದ ಅಲೆ, ಸಮುದ್ರದ ಅಲೆ ತೀರವನ್ನು ತಲುಪಿ ಮತ್ತೆ ಸಮುದ್ರಕ್ಕೆ ಸೇರುವಂತೆ ಭಕ್ತನ ಮನಸ್ಸು ದೇವಿಯ ಪಾದಗಳಲ್ಲಿ ಕರಗಿ ಅಂತಿಮವಾಗಿ ತನ್ನ ಮೂಲ ಸತ್ಯದ ಕಡೆಗೆ ಮರಳುವ ಅನುಭವವೇ ಆನಂದದಲ್ಲಿ ಅಲೆ. ಅದು ಕೇವಲ ಕಾವ್ಯವಲ್ಲ, ಅದು ಭಕ್ತಿಯ ಭಾಷೆ, ಅದು ಜ್ಞಾನದ ಹುಡುಕಾಟ, ಅದು ಒಳಗಿನ ಮೌನದ ಕಡೆಗೆ ಸಾಗುವ ಪಯಣ. ಶಂಕರನ ಮುಂದೆ ಈಗ ಒಂದು ಹೊಸ ದಾರಿ ತೆರೆದಿತ್ತು. ಅವನಿಗೆ ಗೊತ್ತಿತ್ತು, ಮುಂದಿನ ದಾರಿ ಸುಲಭವಲ್ಲ. ದೇಶದಿಂದ ದೇಶಕ್ಕೆ ಪ್ರಯಾಣಿಸಬೇಕು, ಅನೇಕ ಪಂಡಿತರನ್ನು ಭೇಟಿಯಾಗಬೇಕು, ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕು, ಜ್ಞಾನವನ್ನು ಜನರ ನಡುವೆ ಹರಡಬೇಕು. ಆದರೆ ಅವನ ಹೃದಯದಲ್ಲಿ ಒಂದೇ ನಂಬಿಕೆ ಇತ್ತು, ಸತ್ಯವನ್ನು ಹುಡುಕುವವನಿಗೆ ದಾರಿ ಎಂದಿಗೂ ಮುಚ್ಚುವುದಿಲ್ಲ. ಕಾಲಾಡಿಯ ಆ ಚಿಕ್ಕ ಮನೆಯಿಂದ ಹೊರಟ ಬಾಲಕ ಮುಂದೆ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಮಹಾನ್ ಜ್ಞಾನ ಸೂರ್ಯನಾಗಿ ಬೆಳಗಲಿದ್ದ. ಆದರೆ ಆ ಮಹಾಯಾನದ ಆರಂಭ ಒಂದು ತಾಯಿಯ ಮಡಿಲಲ್ಲಿ, ಒಂದು ಪುಟ್ಟ ಮಗುವಿನ ಕಣ್ಣಿನಲ್ಲಿ, ಒಂದು ಪ್ರಶ್ನೆಯಲ್ಲಿ ಆಗಿತ್ತು, ನಾನು ಯಾರು? ಒಂದೇ ಪ್ರಶ್ನೆ, ಅದೇ ನಾನು ಯಾರು. ಆ ಪ್ರಶ್ನೆಯೇ ಅವನನ್ನು ಜ್ಞಾನದೆಡೆಗೆ ಕರೆದೊಯ್ದು, ಆ ಪ್ರಶ್ನೆಯೇ ಅವನ ಜೀವನವನ್ನು ಬದಲಿಸಿತು. ಮತ್ತು ಆ ಹುಡುಕಾಟದ ಅಲೆಗಳು ಮುಂದೆ ಆನಂದ ಲಹರಿಯಾಗಿ ಹರಿಯತೊಡಗಿದವು. ಮುಂದುವರಿಯುತ್ತದೆ ಅಧ್ಯಾಯ 2, ಗುರುವಿನ ಹುಡುಕಾಟ ಮತ್ತು ಜ್ಞಾನದ ಮೊದಲ ಹೆಜ್ಜೆ. ಇದೇ ರೀತಿಯಲ್ಲಿ ಮುಂದಿನ ಅಧ್ಯಾಯಗಳಲ್ಲಿ ಶಂಕರಾಚಾರ್ಯರ ಬಾಲ್ಯ, ಗುರು ಸಂದರ್ಶನ, ಜ್ಞಾನಯಾನ, ದೇವಿಯ ಉಪಾಸನೆ, ಆನಂದ ಲಹರಿಯ ಆಧ್ಯಾತ್ಮಿಕ ಅರ್ಥ, ಭಾರತ ಯಾತ್ರೆ ಎಂದು ಕಾದಂಬರಿಯನ್ನು ದೊಡ್ಡದಾಗಿ ಕೇಳುವವರಿಗೆ ಕುತೂಹಲ ಉಳಿಸುವಂತೆ ಮುಂದುವರಿಸಬಹುದು. ನಮಸ್ತೆ, ಅಭಿನಂದನೆಗಳು.